ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಸಿಎಂ ಆಪ್ತರು ಈಗ ಅಲರ್ಟ್ ಆಗಿದ್ದಾರೆ. ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೊರಟ್ರೋ ಇತ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಳ್ಳೋ ಅಂತ ಸಚಿವರು ಫುಲ್ ಅಲರ್ಟ್ ಆಗಿದ್ದಾರೆ. ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ದೆಹಲಿಗೆ ಬರಬೇಡಿ ಅಂತ ಹೈಕಮಾಂಡ್ ನಾಯಕರೇ ಸೂಚನೆಯನ್ನ ಕೊಟ್ಟಿದ್ರು ಸಹ ಅದನ್ನ ಲೆಕ್ಕಿಸದೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಇಲಾಖೆಯ ಕೆಲಸವಿದೆ ಅನ್ನೋ ಕಾರಣವನ್ನ ಮುಂದಿಟ್ಟು ನೇರವಾಗಿ ದೆಹಲಿಗೆ ಹೊರಟಿದ್ದಾರೆ. ನಿನ್ನೆಯೇ ಅವರು ದೆಹಲಿಗೆ ತೆರಳಿದ್ದಾರೆ. ಈಗ ದೆಹಲಿಗೆ ಬರಬೇಡಿ ಅನ್ನೋ ಸೂಚನೆ ಇದೆ. ಆದರೂ ಡಿಕೆ ಶಿವಕುಮಾರ್ ಹೋಗಿದಾರಲ್ಲ, ನೀರಾವರಿ ಯೋಜನೆಗಳ ನೆಪದಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯ ಲೆಕ್ಕಾಚಾರನ ಇದು. ಶಿವಕುಮಾರ್ ದೆಹಲಿಯಲ್ಲಿ ಯಾರನ್ನೆಲ್ಲ ಭೇಟಿ ಆಗ್ತಾರೆ ಅಂತ ಸಿಎಂ ಆಪ್ತ ಬಳಗದಲ್ಲಿ ಇರುವಂತಹ ಸಚಿವರು ಕಣ್ಣನ್ನ ಇಟ್ಟಿದ್ದಾರೆ, ನಿಗಾ ವಹಿಸ್ತಾ ಇದ್ದಾರೆ. ಡಿಕೆಶಿ ದೆಹಲಿ ಭೇಟಿಯ ಬಗ್ಗೆ ಸಿಎಂ ಆಪ್ತರು ವಿಶೇಷವಾದಂಥ ನಿಗಾವನ್ನ ಇಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗತ್ತೆ ಅನ್ನೋ ಚರ್ಚೆಯ ಹಿನ್ನೆಲೆಯಲ್ಲಿ ನವೆಂಬರ್ ಕ್ರಾಂತಿ ಮುನ್ನೆಲೆಗೆ ಬಂದಿರುವಂಥ ಕಾರಣ ಈ ಎರಡೂ ವಿಚಾರಗಳನ್ನು ಮುಂದಿಟ್ಕೊಂಡು ದೆಹಲಿಗೆ ತೆರಳಿರೋ ಅಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲಿ ಯಾರನ್ನೆಲ್ಲ ಭೇಟಿ ಮಾಡ್ತಾರೆ ಅನ್ನೋದ್ರ ಮೇಲೆ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಳ್ಳುವಂಥ ಸಚಿವರು ನಿಗಾ ಇಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಪ್ರಸಾದ್, ಈಗ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಹಿಂದ್ಗಡೆ ಸಿಎಂ ಆಪ್ತ ಬಳಗದಲ್ಲಿ ಇರೋ ಅಂತ ನಾಯಕರು ಒಂದು ಕಡೆ ಕಣ್ಣಿಟ್ಟಿದ್ರೆ ಅತ್ತ ಹೈಕಮಾಂಡ್ ನಾಯಕರು ಬರಲೇಬೇಡಿ ಅಂತ ಹೇಳಿದ್ರು ಕೂಡ ಮೇಲಿಂದ ಮೇಲೆ ರಾಜ್ಯ ನಾಯಕರು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಖಂಡಿತವಾಗಿ ಮಧುಸೂದನ್, ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ದೆಹಲಿಗೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಅಂದ್ರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ, ನವೆಂಬರ್ ಕ್ರಾಂತಿ ವಿಚಾರ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವುದೇ ರಾಜ್ಯ ನಾಯಕರು ದೆಹಲಿಗೆ ಬರಬೇಡಿ ಅಂತಕ್ಕಂಥ ಸೂಚನೆಯನ್ನ ನೀಡಿದ್ರು. ಆದಾಗ್ಯೂ ಕೂಡ ಡಿಕೆ ಶಿವಕುಮಾರ್ ಅವರು ಹೋಗಿರ್ತಕ್ಕಂಥ ವಿಚಾರ ಕುರಿತಂತೆ ಸಿಎಂ ನಾಯಕರುಗಳು ಅಲರ್ಟ್ ಆಗಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಯಾವ ಕಾರಣಕ್ಕೆ ಹೋಗಿದ್ದಾರೆ, ಯಾವ ನಾಯಕರನ್ನ ಭೇಟಿ ಆಗ್ತಾರೆ, ಯಾವ್ಯಾವ ವಿಷಯ ಚರ್ಚೆ ಮಾಡ್ತಾರೆ ಅಂತಕ್ಕಂಥ ವಿಚಾರ ಕುರಿತಂತೆನೂ ಕೂಡ ಅಲರ್ಟ್ ಆಗಿದ್ದಾರೆ. ಸದ್ಯ ಡಿಕೆ ಶಿವಕುಮಾರ್ ಅವ್ರಿಗೆ ಒಂದ್ ರೀತಿ ಹೈಕಮಾಂಡ್ ಪರಿಗಣಿಸಿದ್ರೆ ನಮ್ಮನ್ನೊಂದು ರೀತಿ ನೋಡ್ತಾ ಇದೆ ಅಂತಕ್ಕಂಥ ಅಸಮಾಧಾನ ಕೂಡ ಇದೆ. ಅಂದ್ರೆ ರಾಜ್ಯ ನಾಯಕರು ಸದ್ಯಕ್ಕೆ ಬರಬೇಡಿ ಅಂತಕ್ಕಂಥ ಸೂಚನೆ ಇದ್ರು ಕೂಡ ಡಿಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಈ ವಿಚಾರದಲ್ಲಿ ಹೈಕಮಾಂಡ್ ನಮ್ಮನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನದ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಏನೇನೆಲ್ಲ ಚರ್ಚೆ ಮಾಡ್ತಾರೆ. ಸದ್ಯ ಈಗ ಮುಂದಿನ ವಾರ ಸಿಎಂ ಡಿಸಿಎಂ ಅವರು ಕೂಡ ದೆಹಲಿಗೆ ತೆರಳಬೇಕಾಗಿದೆ. ದೆಹಲಿಯ ವರಿಷ್ಠರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಬೇಕಾಗಿದೆ. ಅದಕ್ಕೆ ಬೇಕಾದಂತ ಪೂರಕವಾದಂತ ಸಿದ್ಧತೆಗಳೇನಾದ್ರೂ ಡಿಕೆ ಶಿವಕುಮಾರ್ ಅವರು ಮಾಡ್ಕೊಳ್ತಾ ಇದ್ದಾರೆ. ರಾಜ್ಯದ ವಿಚಾರಗಳ ಕುರಿತಂತೆ ಹೈಕಮಾಂಡ್ ಜೊತೆ ಮಾತುಕತೆಯನ್ನ ನಡೆಸಿ ಸದ್ಯ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಏನಾದ್ರೂ ಬೇಕಾದಂತ ಪೂರಕವಾದಂತ ವಾತಾವರಣ ನಿರ್ಮಾಣದ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಏನಾದ್ರೂ ಇದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಈಗ ಸಿಎಂ ಬಣದ ನಾಯಕರಲ್ಲಿ ಇದೆ. ಈ ವಿಚಾರ ಕುರಿತಂತೆ ಯಾವ್ಯಾವ ನಾಯಕರನ್ನ ಭೇಟಿ ಮಾಡಿ ಏನೇನೆಲ್ಲ ಚರ್ಚೆ ಮಾಡ್ತಾರೆ ಅಂತಕ್ಕಂಥ ವಿಚಾರ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಹೈಕಮಾಂಡ್ ನಾಯಕರು ಸದ್ಯ ತಮ್ಮನ್ನ ನಡೆಸ್ಕೊಳ್ತಾ ಇರ್ತಕ್ಕಂಥ ನೀತಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ವಿಚಾರ, ಅವ್ರಿಗೆ ಅಪಾಯಿಂಟ್ಮೆಂಟ್ ಏನಾದ್ರು ಕೊಡ್ತಾರ, ಯಾವ ನಾಯಕರನ್ನ ಭೇಟಿ ಮಾಡ್ತಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಬಣದ ನಾಯಕರು ಚಿತ್ತವನ್ನ ಹರಿಸಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.